ಯಾರು ಹೈಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ. ಇಲ್ಲ, ಯಾರು ಹೈಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ. ಚಿಕ್ಕೋಡಿ ಮತ್ತು ಗೋಕಾಕ್ ಸೇರಿ ಒಟ್ಟನ 3 ಜಿಲ್ಲೆ ಹೌದಾ, ಆನಂದ್ ಅವ್ರನ್ನೇ ಇದ್ರ ಬಗ್ಗೆ ಕೇಳಿ. ಬಟ್ ಮೊದಲಿಂದನೂ ಕೂಗು ನಮ್ದಿದೆ, ಜಿಲ್ಲೆ ವಿಭಜನೆ ಆಗಬೇಕು. ಯಾಕಂತಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆ ವಿಭಜನೆ ಆಗಬೇಕು. ಇಷ್ಟನ್ನು ಮಾತ್ರ ನಾನು ಹೇಳ್ಬೋದು. ಅವ್ರು ಹಿರಿಯರಿದ್ದಾರೆ, ತಿಳ್ಕೊಂಡು ಮಾತಾಡಿರ್ತಾರೆ. ಸೊ 3 ಆಗಬೇಕಾ, 4 ಆಗಬೇಕಾ, 2 ಆಗಬೇಕಾ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಅದು ನಮ್ಮೆಲ್ಲರ ಬೇಡಿಕೆ. ಅದು ಇವತ್ತಿಂದಲ್ಲ, ಹಿಂದಿನಿಂದ, ಮುಂದೂ ಕೂಡ ಅದೇ ಇರುತ್ತೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ನಾಮಫಲಕ ಬೇಕು ಅನ್ನೋದು ತಪ್ಪ? ಆಗ 2A ಸಿಗಲಿ ಅಂತೇಳಿ ಒತ್ತಾಯ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಈಗ ಅವ್ರು ಮಿನಿಸ್ಟರ್ ಆಗಿದ್ದಾರೆ ಕೊಡಿಸ್ಲಿ ಸಮಾಜಕ್ಕೆ ಅಂತ. ನಾನು ಮೊನ್ನೆ ನಿರಾಣಿ ಅಣ್ಣನವರ ಸ್ಟೇಟ್ಮೆಂಟ್ನ ನೋಡಿದೆ. ನೋಡಿ, 2D ಅಂತ ಮಾಡಿದ್ರು. 2D ಮಾಡಿದ್ರು. ಯಾರು ಮಾಡಿದ್ರು? BJP ಸರ್ಕಾರ ಮಾಡಿದ್ರು. ಈಗ ಅದು ಕೋರ್ಟ್ ಮೆಟ್ಲು ಏರಿದೆ. ಈ ಸಂದರ್ಭದಲ್ಲಿ 2A ಕೊಡ್ಲಿಕ್ಕೆ ಸಾಧ್ಯನಾ? ಅಷ್ಟು ಅಣ್ಣನವ್ರ ಹಿರಿಯರು. ನಾನು ಅವ್ರಿಗೆ ಜ್ಞಾನ ಗೀನ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ. ಸೊ ಕೋರ್ಟ್ನಲ್ಲಿ ಇದಿದೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 1 ಬಾರಿ ಸಿದ್ದರಾಮಯ್ಯನವ್ರ ಹತ್ರ ನಮ್ಮ ಪಂಚಮಸಾಲಿ ನಿಯೋಗ ಹೋಗಿ ನಾವು ಮನವಿ ಮಾಡಿದ್ದೀವಿ. ಅವರು ಕೂಡ ಈ ಅತಿ ಶೀಘ್ರದಲ್ಲೇ ಹಿಂದುಳಿದ ವರ್ಗದ ಅಧ್ಯಕ್ಷನ ಕರೆದಿ ಮಾತಾಡಿ ಸರ್ವೆ ರಿಪೋರ್ಟ್ ತೆಗೆದುಕೊಂಡು ನಮಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕನ್ಫ್ಯೂಷನ್ ಎಲ್ಲಿ ಕ್ರಿಯೇಟ್ ಆಯಿತು? 2D ಇಂದ ಕ್ರಿಯೇಟ್ ಆಯಿತು. ಅದಕ್ಕೆ ಬ್ರೇಕ್ ಯಾರು ಕೊಟ್ಟರು? ಅಂಡರ್ಟೇಕಿಂಗ್ ಯಾರು ಕೊಟ್ಟರು? ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು. 2B ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ನಾವು ಇದನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ 2Dನ ಅನೌನ್ಸ್ ಮಾಡಿದ್ದಾರೆ. ಕಾಂಟ್ರಡಿಕ್ಟ್ರಿ. ಇದರಿಂದ ಹಿನ್ನಡೆ ಆಗಿದೆ ನಮ್ಮ ಪಂಚಮಸಾಲಿ 2A ಇದಕ್ಕೆ. ಅದನ್ನು ನಿರಾಣಿ ಅನ್ನೋರು ತಿಳ್ಕೊಳ್ಬೇಕು. ಜವಾಬ್ದಾರಿ ಎಲ್ಲರದು ಇದೆ. ಸರ್ಕಾರ ನಮ್ಮದಿದೆ, ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಒತ್ತಡ ಹೇರ್ತಾ ಇದ್ದೀವಿ, ಪ್ರೀತಿಯಿಂದ ಮಾತನಾಡ್ತಾ ಇದ್ದೀವಿ. ನಮ್ಮ ಸಮಾಜ ಕೂಡ ಈ ಒಂದು 2A ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನು ನಾವೆಲ್ಲರಿಗೂ ತಿಳಿಸ್ಪಡಿಸಿದ್ದೀವಿ. ಬೇರೆ ಸಮಾಜದಿಂದ ಕಿತ್ತು ನಮಗೆ ಕೊಡಿ ಅಂತ ಹೇಳಲ್ಲ. ಯಾವ ರೀತಿ BJPಯವರು ಮೈನಾರಿಟಿಯವರ 4% ತೆಗೆದು ನಮಗೆ 2Dನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ನಾವು ಅದನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮ ಸಮಾಜದಲ್ಲೂ ಕೂಡ ಬಹಳಷ್ಟು ಜನ ಬಡವರಿದ್ದಾರೆ, ನಮಗೆ ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕಾಗಿದೆ ಅಂತ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನನಗೆ ಭರವಸೆ ಇದೆ, ನಾವು ಇದನ್ನು 2A ಮೀಸಲಾತಿ ಅಥವಾ OBC ಮೀಸಲಾತಿ ಸೆಂಟ್ರಲ್ನಲ್ಲಾಗಲಿ ಸ್ಟೇಟ್ನಲ್ಲಾಗಲಿ ನಾವು ತೆಗೆದುಕೊಂಡಿರ್ತೀವಿ. ಇಲ್ಲ, ಯಾರು ಹೈಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ. ಇಲ್ಲ, ಯಾರು ಹೈಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ. ಚಿಕ್ಕೋಡಿ ಮತ್ತು ಗೋಕಾಕ್ ಸೇರಿ ಒಟ್ಟನ 3 ಜಿಲ್ಲೆ. ಹೌದಾ, ಆನಂದ್ ಅವ್ರನ್ನೇ ಇದ್ರ ಬಗ್ಗೆ ಕೇಳಿ. ಬಟ್ ಮೊದಲಿಂದನೂ ಕೂಗು ನಮ್ದಿದೆ, ಜಿಲ್ಲೆ ವಿಭಜನೆ ಆಗಬೇಕು. ಯಾಕಂತಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆ ವಿಭಜನೆ ಆಗಬೇಕು. ಇಷ್ಟನ್ನು ಮಾತ್ರ ನಾನು ಹೇಳ್ಬೋದು. ಅವ್ರು ಹಿರಿಯರಿದ್ದಾರೆ, ತಿಳ್ಕೊಂಡು ಮಾತಾಡಿರ್ತಾರೆ. ಸೊ 3 ಆಗಬೇಕಾ, 4 ಆಗಬೇಕಾ, 2 ಆಗಬೇಕಾ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಅದು ನಮ್ಮೆಲ್ಲರ ಬೇಡಿಕೆ. ಅದು ಇವತ್ತಿಂದಲ್ಲ, ಹಿಂದಿನಿಂದ, ಮುಂದೂ ಕೂಡ ಅದೇ ಇರುತ್ತೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ನಾಮಫಲಕ ಬೇಕು ಅನ್ನೋದು ತಪ್ಪ? ಆಗ 2A ಸಿಗಲಿ ಅಂತೇಳಿ ಒತ್ತಾಯ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಈಗ ಅವ್ರು ಮಿನಿಸ್ಟರ್ ಆಗಿದ್ದಾರೆ ಕೊಡಿಸ್ಲಿ ಸಮಾಜಕ್ಕೆ ಅಂತ. ನಾನು ಮೊನ್ನೆ ನಿರಾಣಿ ಅಣ್ಣನವರ ಸ್ಟೇಟ್ಮೆಂಟ್ನ ನೋಡಿದೆ. ನೋಡಿ, 2D ಅಂತ ಮಾಡಿದ್ರು. 2D ಮಾಡಿದ್ರು. ಯಾರು ಮಾಡಿದ್ರು? BJP ಸರ್ಕಾರ ಮಾಡಿದ್ರು. ಈಗ ಅದು ಕೋರ್ಟ್ ಮೆಟ್ಲು ಏರಿದೆ. ಈ ಸಂದರ್ಭದಲ್ಲಿ 2A ಕೊಡ್ಲಿಕ್ಕೆ ಸಾಧ್ಯನಾ? ಅಷ್ಟು ಅಣ್ಣನವ್ರ ಹಿರಿಯರು. ನಾನು ಅವ್ರಿಗೆ ಜ್ಞಾನ ಗೀನ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ. ಸೊ ಕೋರ್ಟ್ನಲ್ಲಿ ಇದಿದೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 1 ಬಾರಿ ಸಿದ್ದರಾಮಯ್ಯನವ್ರ ಹತ್ರ ನಮ್ಮ ಪಂಚಮಸಾಲಿ ನಿಯೋಗ ಹೋಗಿ ನಾವು ಮನವಿ ಮಾಡಿದ್ದೀವಿ. ಅವರು ಕೂಡ ಈ ಅತಿ ಶೀಘ್ರದಲ್ಲೇ ಹಿಂದುಳಿದ ವರ್ಗದ ಅಧ್ಯಕ್ಷನ ಕರೆದಿ ಮಾತಾಡಿ ಸರ್ವೆ ರಿಪೋರ್ಟ್ ತೆಗೆದುಕೊಂಡು ನಮಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕನ್ಫ್ಯೂಷನ್ ಎಲ್ಲಿ ಕ್ರಿಯೇಟ್ ಆಯಿತು? 2D ಇಂದ ಕ್ರಿಯೇಟ್ ಆಯಿತು. ಅದಕ್ಕೆ ಬ್ರೇಕ್ ಯಾರು ಕೊಟ್ಟರು? ಅಂಡರ್ಟೇಕಿಂಗ್ ಯಾರು ಕೊಟ್ಟರು? ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು. 2B ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ನಾವು ಇದನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ 2Dನ ಅನೌನ್ಸ್ ಮಾಡಿದ್ದಾರೆ. ಕಾಂಟ್ರಡಿಕ್ಟ್ರಿ. ಇದರಿಂದ ಹಿನ್ನಡೆ ಆಗಿದೆ ನಮ್ಮ ಪಂಚಮಸಾಲಿ 2A ಇದಕ್ಕೆ. ಅದನ್ನು ನಿರಾಣಿ ಅನ್ನೋರು ತಿಳ್ಕೊಳ್ಬೇಕು. ಜವಾಬ್ದಾರಿ ಎಲ್ಲರದು ಇದೆ. ಸರ್ಕಾರ ನಮ್ಮದಿದೆ, ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ.
ಒತ್ತಡ ಹೇರ್ತಾ ಇದ್ದೀವಿ, ಪ್ರೀತಿಯಿಂದ ಮಾತನಾಡ್ತಾ ಇದ್ದೀವಿ. ನಮ್ಮ ಸಮಾಜ ಕೂಡ ಈ ಒಂದು 2A ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನು ನಾವೆಲ್ಲರಿಗೂ ತಿಳಿಸ್ಪಡಿಸಿದ್ದೀವಿ. ಬೇರೆ ಸಮಾಜದಿಂದ ಕಿತ್ತು ನಮಗೆ ಕೊಡಿ ಅಂತ ಹೇಳಲ್ಲ. ಯಾವ ರೀತಿ BJPಯವರು ಮೈನಾರಿಟಿಯವರ 4% ತೆಗೆದು ನಮಗೆ 2Dನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು, ನಾವು ಅದನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮ ಸಮಾಜದಲ್ಲೂ ಕೂಡ ಬಹಳಷ್ಟು ಜನ ಬಡವರಿದ್ದಾರೆ, ನಮಗೆ ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕಾಗಿದೆ ಅಂತ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನನಗೆ ಭರವಸೆ ಇದೆ, ನಾವು ಇದನ್ನು 2A ಮೀಸಲಾತಿ ಅಥವಾ OBC ಮೀಸಲಾತಿ ಸೆಂಟ್ರಲ್ನಲ್ಲಾಗಲಿ ಸ್ಟೇಟ್ನಲ್ಲಾಗಲಿ ನಾವು ತೆಗೆದುಕೊಂಡಿರ್ತೀವಿ. ಮೇಡಮ್ ಸತೀಶ್ ಜಾರಕಿಹೊಳಿ ಹತ್ರ ಬೆಳಗಾವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.